ಕೋಗಿಲು ಒತ್ತುವರಿ ವಿಚಾರದಲ್ಲಿ ಕೇರಳ ಆಯ್ತು. ಈಗ ಈ ಒತ್ತುವರಿ ತೆರವು ಮೇಲೆ ಪಾಕಿಸ್ತಾನದ ಕಣ್ಣು ಬಿತ್ತ ಅಂತ ಅನ್ನಿಸ್ತಾ ಇದೆ. ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಅಂತ ಪಾಕ್ ಬೊಂಬಡ ಹೊಡ್ಕೊಳ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಕಿರುಕುಳ ಅಂತ ಆರೋಪ ಮಾಡಿದೆ. ವ್ಯವಸ್ಥಿತವಾಗಿ ಬಲಿಪಶುಗಳನ್ನಾಗಿ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಹೇಳಿದೆ. ಪಾಕ್ ವಿದೇಶಾಂಗ ಸಚಿವಾಲಯದ ವಕ್ತಾರ ತಾಹಿರ್ ಆರೋಪ ಮಾಡಿದ್ದಾರೆ. ಪಾಕಿಸ್ತಾನದ ಆರೋಪಕ್ಕೆ ಭಾರತ ವಿದೇಶಾಂಗ ಇಲಾಖೆ ತಿರುಗೇಟು ಕೊಟ್ಟಿದೆ. ಪಾಕಿಸ್ತಾನವೇ ಅಲ್ಪಸಂಖ್ಯಾತರನ್ನ ಬಲಿ ಮಾಡ್ತಾ ಇರುವುದು ಸತ್ಯ, ಎಷ್ಟೇ ಬೆರಳು ತೋರಿಸಿದ್ರೂ ಸತ್ಯ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿರುಗೇಟು ಕೊಟ್ಟಿದ್ದಾರೆ. ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೋಡಿ, ಕೋಗಿಲು ಹತ್ರ ಅಕ್ರಮವಾಗಿ ಮನೆಗಳನ್ನ ಮಾಡಿಕೊಂಡು ಇಲ್ಲಿಗಲ್ ಎಂಕ್ರೋಚ್ಮೆಂಟ್ ಮಾಡ್ಕೊಂಡು ಏನಲ್ಲಿ ಮನೆಗಳನ್ನ ಮಾಡ್ಕೊಂಡಿದ್ರು, ಅದ್ರ ವಿರುದ್ಧ ನೆಕ್ಸ್ಟ್ ಕೇರಳ ಕಣ್ಣು ಬಿದ್ದಿತ್ತು. ಈಗ ನೆಕ್ಸ್ಟ್ ಪಾಕಿಸ್ತಾನ ಕಣ್ಣು ಹಾಕ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದೆ. ಅಲ್ಪಸಂಖ್ಯಾತರನ್ನ ವ್ಯವಸ್ಥಿತವಾಗಿ ಬಲಿಪಶು ಮಾಡಲಾಗ್ತಾ ಇದೆ ಭಾರತದಲ್ಲಿ ಅಂತ ಪಾಕ್ ಹೇಳಿರುತ್ತೆ. ಪಾಕಿಸ್ತಾನವೇ ಅಲ್ಪಸಂಖ್ಯಾತರನ್ನ ಬಲಿ ಪಡ್ಕೊಳ್ತಾ ಇರೋದು ಸತ್ಯ ಅಂತ ಪಾಕಿಸ್ತಾನಕ್ಕೆ ಭಾರತ ಕೂಡ ತಿರುಗೇಟು ಕೊಟ್ಟಿದೆ. ತನ್ನ ರಾಜ್ಯದ ಸಾಕಷ್ಟು ಇರಬೇಕಾದ್ರೆ ಕೇರಳ ರಾಜ್ಯ ಸರ್ಕಾರದ ಆಡಳಿತದ ಮೇಲೆ ಮಾತನಾಡ್ತಾ ಇದೆ. ಕೇರಳ ರಾಜ್ಯ ಸರ್ಕಾರ ಮಣಿಯುತ್ತಾ ಕೇರಳ ನಡೆಸ್ತಾ ಇರುವಂತಹ ರಾಜಕೀಯ ವಿಚಾರಗಳಿಗೆ ರಾಜ್ಯ ಸರ್ಕಾರ ಮಣಿದು ಅಕ್ರಮ ಒತ್ತುವರಿದಾರರಿಗೂ ಏನಾದ್ರೂ ಮನೆ ಭಾಗ್ಯ ಸಿಗುತ್ತಾ ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಭಾಗ್ಯಗಳ ಸರ್ಕಾರ ಅಲ್ವಾ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋರ್ಗೂ ಮನೆ ಕೊಡುವಂತ ದ ಗ್ರೇಟ್ ಸರ್ಕಾರ ನಮ್ಮ ಸರ್ಕಾರ. ಅಕ್ರಮ ಸಕ್ರಮ ನಿಯಮಕ್ಕೆ ಸರ್ಕಾರದ ಹತ್ರ ಉತ್ತರನೇ ಇಲ್ವಾ? ಹೈಕಮಾಂಡ್ ಒತ್ತಡಕ್ಕೆ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಮಣಿತಾ? ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಜ್ಯದ ಆಡಳಿತ ವಿಚಾರದಲ್ಲಿ ಮೂಗು ತೂರಿಸೋದಕ್ಕೆ. ವೆದರ್ ಇಟ್ ಇಸ್ ನ್ಯಾಷನಲ್ ಇಶ್ಯೂ ಆರ್ ವಾಟ್ ಎವರ್ ಇಟ್ ಮೇ ಬಿ, ಇದು ಒಂದು ಸರ್ಕಾರದ ಆಡಳಿತ ವಿಚಾರಕ್ಕೆ ಬಿಟ್ಟಿರೋದು, ಯಾವ ಪಕ್ಷದ ವಿಚಾರ ಅಲ್ಲ ಇದು. ಹೊರಗಡೆಯಿಂದ ಬಂದವರು ಓಲೈಕೆ ರಾಜಕಾರಣ ಮಾಡುವಂತ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದಾರೋ ಹಣೆ ಕೆಲಸ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನೋ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ, ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವು ನಮ್ಮವರು ಕೆಲವು ಭಾಗದಲ್ಲಿ ವಾರ್ಡ್ಗಳಲ್ಲಿ ಆಸ್ಪತ್ರೆ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಜಿನೈನ್ ವೋಟರ್ಸ್ ಇತ್ತು, ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ಕೆಲವರಿಗೆ ರಿಹಾಬಿಲಿಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಯಾರು ಓಲೈಕೆ ರಾಜಕಾರಣ ಮಾಡುವಂತ ಅಲ್ಪಸಂಖ್ಯಾತರ ಓಲೈಕೆ ಅಂತ ಹೇಳಿದಂತ ಬಿಜೆಪಿಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಾವು ಯಾರನ್ನೂ ಓಲೈಕೆ ಮಾಡೋ ಪ್ರಶ್ನೆನೇ ಇಲ್ಲ. ಅಕ್ರಮ ವಲಸಿಗರಿಗೆ ನಾವು ಗಿಫ್ಟ್ ಕೊಡೋಕೆ ರೆಡಿ ಇಲ್ಲ. ಒತ್ತುವರಿ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಆಗುತ್ತೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಅಕ್ರಮ ವಲಸಿಗರಿಗೆ ಇಲ್ಲಿ ಗಿಫ್ಟ್ ಕೊಡೋಕೆ ನಾವು ಯಾರು ರೆಡಿ ಇಲ್ಲ ಅಂತ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಏನು ಅಲ್ಲಿ ಮನೆಗಳನ್ನು ಡೆಮಾಲಿಷ್ ಮಾಡಿ ಅವ್ರ ಮನೆ ಕಳ್ಕೊಂಡಿದ್ದಾರೆ, ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಬಟ್ ಬಿಜೆಪಿ ಕಾನೂನಾತ್ಮಕವಾಗಿ ತೆಗೆದುಕೊಂಡಿರೋ ನಿರ್ಧಾರಕ್ಕೆ ಸರ್ಕಾರವೇ ಸಿಕ್ಕನಾಗಲಿಲ್ಲ ಅಂದ್ರೆ ಹೆಂಗೆ?
ಅಲ್ಲ, ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಅಂದ್ಕೊಳ್ತೀನಿ. ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಡೋದು, ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು, ವಿರೋಧ ಪಕ್ಷದವರು ಮಾತನಾಡೋದು, ಇದೆಲ್ಲ ಒಂದು ಭಾಗ. ನಾವು ಅವ್ರಿಗೆ ಏನು ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನು ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಸಲವಾದಿ ನಾರಾಯಣ ಸ್ವಾಮಿ ಅವರು ಇದೇ ವಿಚಾರವಾಗಿ ಆರೋಪ ಮಾಡ್ತಾರೆ, ಸರ್ಕಾರಿ ಭೂಮಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕೂಡ ಕೇರಳದವರು ಇಂಟರ್ಫಿಯರ್ ಆಯ್ತು ಅಂದ್ರೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಮಾಡಿಕೊಡುತ್ತೆ. ಇದು ಸಿಎಂ ಇಂದ ಹಿಡಿದು ಅವರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ. ಅವರು ಹೇಳಿರ್ಬೋದು, ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದರೂ ಇದ್ದಾರೇನೋ ಅಲ್ಲಿ ಗೊತ್ತಿಲ್ಲ. ಆ ಒಂದು 100 ಜನರ ಮಧ್ಯದಲ್ಲಿ